ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಜಸ್ಟ್ ಇನ್ನು 10 ಡೇಸ್ ಒಳಗಡೆ ಒಂದು KRTT ಒಂದು ಎಕ್ಸಾಮ್ಗೆ ನೋಟಿಫಿಕೇಶನ್ ಬಿಡುಗಡೆ ಆಗುವಂತಹ ಸಂಭವ ಇದೆ. ಹಾಗಾದರೆ KRTT ಬರೆಯುವಂತಹ ಎಲ್ಲ ಒಂದು ಫ್ರೆಂಡ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ ರಿಡ್ಯೂಸ್ ಮಾಡಿದಂತಹ ಒಂದು ಸಿಲೆಬಸ್ KRTT ಹೊಸ ಸಿಲೆಬಸ್ ಇದು. ಹಾಗಾದರೆ ಈ ಒಂದು ಸಂಪೂರ್ಣವಾದಂಥ ಸಿಲೆಬಸ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಒಂದು ಸಿಲೆಬಸ್ಸನ್ನು ಸರಿಯಾಗಿ ಕರೆಕ್ಟಾಗಿ ಓದಿದ್ದೆ ಅದರಲ್ಲಿ ನೀವು KRTTಲಿ ಅಬೌವ್ 100 ಆರಾಮಾಗಿ ತೊಗೊಂಡ್ಬಿಡ್ತೀರಾ. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ, ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಾದರೆ ನೋಡಿ, ಈ ಪಠ್ಯಕ್ರಮ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಅಂತ KRTTಯಲ್ಲಿ 1 to 5th ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಟೀಚರ್ಸ್ಗಳು ಪೇಪರ್ 1 ಒಂದು TTಯನ್ನು ಪಾಸ್ ಆಗಬೇಕಾಗುತ್ತೆ. ಅಂದರೆ 6th to 8th ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ಒಂದು ಟೀಚರ್ಸ್ ಒಂದು ಯಾರಿಗೆ ಪೇಪರ್ 2 ಒಂದು KRTT ಒಂದು ಪೇಪರನ್ನು ನೀವು ಪಾಸ್ ಮಾಡಲಿಕ್ಕೆ ಆಗಬೇಕು. ಹಾಗಾದರೆ ಬನ್ನಿ, ಫಸ್ಟ್ ಪೇಪರ್ 1 ಮತ್ತು ಪೇಪರ್ 2ಗೆ ಸೇಮ್ ಟು ಸೇಮ್ ಇರುವಂತಹ ಕನ್ನಡ ಒಂದು ಸಿಲೆಬಸ್ ನೋಡ್ತಾ ಹೋಗೋಣ. ನೋಡಿ, ಈ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ, ಕನ್ನಡ ಭಾಷೆಯ ಉಗಮ ಮತ್ತು ಬೆಳವಣಿಗೆ ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ ಪ್ರಶ್ನೆಗಳು. ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ವ್ಯಾಕರಣ ವರ್ಣಮಾಲೆಗೆ ಸಂಬಂಧಪಟ್ಟ ಹಾಗೆ ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ ಸಮಾಸ, ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ, ಜೋಡು ನುಡಿ, ಪಡೆ ನುಡಿ, ನುಡಿಗಟ್ಟು ಪದಗಳ ಇವೆಲ್ಲವಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ರೆಡ್ಯೂಸ್ಡ್ ಸಿಲೆಬಸ್ ಇದು, ಹೊಸ ಸಿಲೆಬಸ್ಸು. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಈಗಲೇ ಒಂದು 18,000 ಶಿಕ್ಷಕರನ್ನು ಕೂಡ ಕರೀತಾ ಇದ್ದಾರೆ. ಹಾಗಾಗಿ TT ಕಡ್ಡಾಯ ಪಾಸ್ ಆಗಲೇಬೇಕಾಗುತ್ತೆ. ಕೊನೆಯ ಒಂದು ಅವಕಾಶ ಇದ್ದವರಿಗೆ ತುಂಬ ಇಂಪಾರ್ಟೆಂಟು. ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು, ತಸ್ತಮ, ತದ್ಭವ, ಅಲಂಕಾರ ಮತ್ತು ಛಂದಸ್ಸು ಇವೆಲ್ಲವೂ ಕೂಡ ಗ್ರಾಮರ್ಗೆ ಕೇಳುವಂಥ ಪ್ರಶ್ನೆಗಳು. ಈ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ನೆಕ್ಸ್ಟ್ ಕನ್ನಡ ಭಾಷಾ ಬೋಧನಾ ವಿಧಾನಕ್ಕೆ ಅಂದರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಭಾಷಾ ಕೌಶಲ್ಯಗಳು, ಬೋಧನಾ ಸಂಪನ್ಮೂಲಗಳು, ಭಾಷಾ ಕಲಿಕೆಯ ಮೌಲ್ಯಮಾಪನ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಮಾತೃಭಾಷಾ ಬೋಧನಾ ಪದ್ಧತಿಗಳು, ಕ್ರಿಯಾ ಸಂಶೋಧನೆ. ಅಂದರೆ ಈ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಏನಾದರೂ BEdಲ್ಲಿ D.Edಲ್ಲಿ ಕಲಿತಂತಹ ಒಂದು ಪುಸ್ತಕಗಳು, ಟೆಕ್ಸ್ಟ್ ಬುಕ್ಸ್ ಓದಿದರೆ ಸಾಕಿದ್ದಕ್ಕೆ. ಓಕೆನಾ? ಗ್ರಾಮರ್ ಪಾರ್ಟ್ ಅಂದರೆ ನೀವು ಯಾವ್ದು ಬೇಕಾದರೂ ಒಂದು ಗ್ರಾಮರ್ ಪಾರ್ಟ್ ಪುಸ್ತಕ, ಚೆನ್ನಾಗಿರೋ ಪುಸ್ತಕವನ್ನು ಓದಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಪರಾಮರ್ಶನ ಗ್ರಂಥಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಕೇಳ್ತಾರೆ. ಕನ್ನಡ ಕೈಪಿಡಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮ ವ್ಯಾಕರಣ, ಕನ್ನಡ ವ್ಯಾಕರಣ ದರ್ಪಣ, ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಇವೆಲ್ಲದಕ್ಕೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಅದು ಕನ್ನಡ ಆಯಿತು. ನೆಕ್ಸ್ಟು ಸಿಲೆಬಸ್ ಫಾರ್ ಸಬ್ಜೆಕ್ಟ್ ಇಂಗ್ಲೀಷ್ ಪೇಪರ್ 1 ಮತ್ತು ಪೇಪರ್ 2ಗೆ ಇಂಗ್ಲೀಷ್ ಸಬ್ಜೆಕ್ಟಿಂದ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತದೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 1 ಅಂದರೆ ಲ್ಯಾಂಗ್ವೇಜ್ 1 ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಇದು ಲ್ಯಾಂಗ್ವೇಜ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜ್, ಆನ್ಸರ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್ ಆ್ಯಂಡ್ ಡ್ರಾಮಾ, ಪೊಯಟ್ರಿ ಇವೆಲ್ಲವೂ ಕೂಡ ಬರ್ತದೆ. ಒಂದು ವೇಳೆ ನೋಡಿಲ್ಲಿ ಕ್ರಿಟಿಕಲ್ ಆನ್ ದ ಗ್ರಾಮರ್ ಇನ್ ಲರ್ನಿಂಗ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವೆರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫ್ರಾಮ್ ಚಾಲೆಂಜ್ ಫಾರ್ ಟೀಚಿಂಗ್ ಲ್ಯಾಂಗ್ವೇಜ್ ಅಂದರೆ ಪೆಡಾಗಜಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮರ್ಗೆ ಹೇಗೆ ನೀವು ಕನ್ನಡದಲ್ಲಿ ನೋಡಿದಿರಲ್ವ, ಸೇಮ್ ಟು ಸೇಮ್ ಇಂಗ್ಲೀಷಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ಸಿಲೆಬಸ್ಸಿಗೆ ಗ್ರಾಮರ್ಗಿಂದ ಕೇಳ್ತಾರೆ. ಆ್ಯಂಡ್ ಟೆನ್ಸಸ್ ಮುಖಾಂತರ ಆರ್ಟಿಕಲ್ಸ್ ಆ್ಯಂಡ್ ಪ್ಯಾಸೇಜು ಕೂಡ ಬರ್ತದೆ. ಹಾಗೆ ಜೊತೆಗೆ ಒಂದು ಪೊಯಮ್ ಮತ್ತು ಒಂದು ಲೆಸನ್ ಕೊಟ್ಟು ಅದಕ್ಕೆ ಮುಖಾಂತರ ಅದು ಪ್ಯಾಸೇಜ್ ಮುಖಾಂತರ ಇರುತ್ತೆ. ಹಾಗೆ ನಿಮಗೆ ಪೆಡಾಗಜಿ ಮುಖಾಂತರನೇ ಕೇಳ್ತಾರಲ್ಲ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ 2 ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ನೋಡಿ ಲ್ಯಾಂಗ್ವೇಜ್ ಕಂಪ್ರೇಸನ್ ರೀಡಿಂಗ್ ಅನ್ಸಿನ್ ಪ್ಯಾಸೇಜ್ ಬರ್ತದೆ. ಹೆಂಗಂದ್ರೆ ಒಂದು ಗದ್ದೆಯನ್ನು ಕೊಡ್ತಾರೆ, ಆ ಗದ್ಯವನ್ನು ಕೊಟ್ಟು ಲೆಸನನ್ನು ಕೊಟ್ಟು ಆ ಲೆಸನ್ಗೆ ತಕ್ಕಂತೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅವುಗಳನ್ನು ನಾವು ಫೈಂಡ್ ಔಟ್ ಮಾಡಿ ಆನ್ಸರನ್ನು ಬರೀಬೇಕಾಗುತ್ತೆ. ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಪೆಡಾಗಜಿ ಕೇಳ್ತಾರೆ, ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಕ್ವೆಶ್ಚನ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೂಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಹ್ಯಾಸ್ ಅ ಟೂಲ್. ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಕ್ರಿಟಿಕಲ್ ಪರ್ಫೆಕ್ಟಿವ್ ಆ್ಯಂಡ್ ರೂಲ್ ಗ್ರಾಮರ್ ಆ್ಯಂಡ್ ಇನ್ ಲರ್ನಿಂಗ್
ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವೆರ್ಬಲ್ ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಮಾಡ್ತಾರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಪೇಪರ್ 1 ಪೇಪರ್ 2ಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸರಿಯಾಗಿ ಇದನ್ನು ಕರೆಕ್ಟಾಗಿ ತಿಳ್ಕೊಂಬಿಡಿ. ಇಷ್ಟೇ ನೀವು ಸ್ಟಡಿ ಮಾಡಿದರೆ ಸಾಕು. ಇಲ್ಲಿ ಯಾವ್ಯಾವ ಟಾಪಿಕ್ಗಳಿಗೆ ಸಂಬಂಧಪಟ್ಟ ಹಾಗಿರ್ತದೆ ಈ ಟಾಪಿಕ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಸಾಕು. ನೋಡಿ, ಆಧಾರಗಳಿಗೆ ಫಸ್ಟ್ ಇತಿಹಾಸ ವಿಭಾಗಕ್ಕೆ ನಾನು ಹೇಳ್ತಾ ಹೋಗ್ತೇನೆ. ಆಧಾರಗಳು ಇಲ್ಲಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳು ಮಹತ್ವ ವಿಧಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳು, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಚರಿತ್ರೆಯ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ ಇದೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಭರತ ವರ್ಷಕ್ಕೆ ಸಂಬಂಧಪಟ್ಟ ಭಾರತದ ಭೌಗೋಳಿಕ ಲಕ್ಷಣ, ಪ್ರಾಗೈತಿಹಾಸಿಕ ಬೌದ್ಧಿಕಿಗಾಗಿ ಬೆಳೆಸಿಕೊಂಡ ಶಾಸನಗಳು ಆ್ಯಂಡ್ ಬೆಂಕಿಯ ಬಗೆಗೆ ತಿಳು ಗುಹೆಗಳು, ಬದಲಾಗುತ್ತಿರುವ ಪರಿಸರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಗ್ರೀಕ್ ಮತ್ತು ರೋಮನ್ ನಾಗರಿಕತೆ, ಅಮೇರಿಕಾದ ನಾಗರಿಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸನಾತನ ಧರ್ಮದ ಅರ್ಥವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ವೇದದ ಅರ್ಥ, ವೇದ ಸಾಹಿತ್ಯದ ವಿಂಗಡಣೆ, ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು, ವಿಗ್ರಹಾರಾಧನೆ ಪ್ರಾರಂಭ, ಐಕ್ಯ ಇದ್ದರು, ವೈದ್ಯಮಯ ಧರ್ಮ. ನೋಡಿ, ನೆಕ್ಸ್ಟು ಈ ಎಲ್ಲ ಒಂದು ಸಿಲೆಬಸ್ಸಿಗೆ ಈ ಒಂದು ಟಾಪಿಕ್ಗಳು ನೀವು 6th ದಿಂದ 10th ಮತ್ತು CBSE ಒಂದು ಟೆಕ್ಸ್ಟ್ ಬುಕ್ಗಳನ್ನು ತೆಗೆದುಕೊಂಡು ಓದೋದ್ರಿಂದ ನೀವು ಆರಾಮಾಗಿ ಅಬೌವ್ 120 ಮೇಲೆ ಆರಾಮಾಗಿ ತೆಗೆದುಕೊಳ್ಬೋದು. ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಜೈನ ಮತ, ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ವರ್ಧಮಾನ ಮಹಾವೀರ, ಗೌತಮ್ ಬುದ್ಧ ಇವರುಗಳ ಬೋಧನೆಗಳು, ತತ್ವಗಳು, ಪಂಥಗಳು, ಅನುಯಾಯಿಗಳು ಇವೆಲ್ಲವುದಕ್ಕೆ ಈ ಎಲ್ಲ ಟಾಪಿಕ್ಗಳಿಗೆ ಬರ್ತದೆ. ವಿದೇಶಿಯರ ದಾಳಿ, ಭಾರತದ ನಮ್ಮ ಹೆಮ್ಮೆ ಇವೆಲ್ಲವೂ ಕೂಡ ಸೇರಿಸಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ, ಆಡಳಿತ ವಿಭಾಗ, ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಕೃಷಿ ಉದ್ದಿಮೆ, ಕಲೆ ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಸಾಂಸ್ಕೃತಿಕ ಸಂಪತ್ತು ಇವೆಲ್ಲವೂ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಮೌರ್ಯರು ಮತ್ತು ಕುಶಾನರಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಮೌರ್ಯರ ಸಾಮ್ರಾಜ್ಯ, ಕುಶಾನರು ಪ್ರಮುಖ ಅರಸರು ಮತ್ತು ಅವರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿರುವ ಕೊಡುಗೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಗುಪ್ತರು ಮತ್ತು ವರ್ಧನರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈ ಟಾಪಿಕ್ಗಳಿಂದ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶರಿಗೆ ಯಾವುದೆಲ್ಲ ಕೇಳ್ತಾರೆ ಅಂದರೆ ನೋಡಿ, ಸಂಗಮ್ ಸಾಹಿತ್ಯ, ಸಂಗಮ ಯುಗ, ಶಾತವಾಹನರು, ಕದಂಬರು, ಗಂಗರು, ಬದಾಮಿ ಚಾಲುಕ್ಯರು. ಅಂದರೆ ಹೋದ ವರ್ಷ ನಿಮಗೆ ರೆಡ್ಯೂಸ್ಡ್ ಆಯಿತು. ಅಂದರೆ 6th 10th ಪುಸ್ತಕಗಳು ರೆಡ್ಯೂಸ್ ಆದ ತಗನ ಹೊಸ ಸಿಲೆಬಸ್ಸಿಗೆ ಪ್ರಕಾರನೇ ಇವಾಗ ನಿಮಗೆ TT ಪರೀಕ್ಷೆಗೆ ಇಟ್ಟು ಎಲ್ಲ ಪುಸ್ತಕಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ, ಇಲ್ಲೆಲ್ಲ ಕೊಟ್ಟಿದ್ದೇನೆ ನಾನು. ಕದಂಬರು, ಗಂಗರು, ಬದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ಮಾನ್ಯಕೆಟ್ಟ, ಕಲ್ಯಾಣರ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ಚೋಳ ಮತ್ತು ಈ ಮನೆತನಗಳ ಆಡಳಿತ, ಧಾರ್ಮಿಕ, ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊ. ಉತ್ತರ ಭಾರತದ ಕೆಲವು ರಾಜವಂಶಗಳು, ಅರಬ್ಬರು, ಟರ್ಕರು, 6ರಿಂದ 14ನೇ ಶತಮಾನದ ಭಾರತದ ಮತ ಪ್ರವರ್ತಕರು ಇವೆಲ್ಲ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಜೊತೆಗೆ ಭಾರತದ ಮತ ಪ್ರವರ್ತಕರು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಚಾರ್ಯ, ಬಸವೇಶ್ವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳು ಹೇಗಿತ್ತು, ಕಂದಾಯ, ಸೈನ್ಯ ಪದ್ಧತಿ, ನ್ಯಾಯಾಡಳಿತ ಹೇಗಿತ್ತು, ಅವನತಿ, ವಿಜಯನಗರ ಸಾಮ್ರಾಜ್ಯದ ಬಹುಮನಿ ರಾಜ್ಯದ ಪ್ರಮುಖ ಅರಸರು, ಸುಲ್ತಾನರು, ಅವರ ಸಾಧನೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಅಹೋಂ ರಾಜಮನೆತದ, ಮೊಘಲರು ಮತ್ತು ಮರಾಠರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಪೇಶ್ವೆಗಳು, ಓಕೆ, ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ ಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಬ್ರಿಟಿಷ್ ಭಾರತಕ್ಕೆ ಯುರೋಪಿ ಅಂದರೆ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಇವೆಲ್ಲದಕ್ಕೂ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. 18ನೇ ಶತಮಾನದ ಭಾರತ, ಮರಾಠರ ಪ್ರಾಬಲ್ಯ, ಕರ್ನಾಟಕ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲೀಷರ ಆಡಳಿತ ಆರಂಭ, ಪ್ಲಾಸಿ ಕದನ ಇದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು,
ನೋಡಿ ಇದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಭಾರತದ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಮೈಸೂರು ಮತ್ತು ಇತರೆ ಸಂಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಅಂದರೆ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ಮೈಸೂರು ಮತ್ತು ಇತರೆ ಸಂಸ್ಥಾನಗಳು, ಮೈಸೂರು ಒಡೆಯರು ಮತ್ತು ಕೆಳದಿ ಚಿತ್ರದುರ್ಗ, ಹೈದರಾಬಾದ್, ಕರ್ನಾಟಕ ವಿಮೋಚನೆ ಹೋರಾಟ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮತ್ತು ಕರ್ನಾಟಕ ಸಮಾಜಮುಖಿ ಚಳುವಳಿ, ಸ್ವಾತಂತ್ರ್ಯ, ಭಾರತ ಸ್ವಾತಂತ್ರ್ಯ ಹೋರಾಟ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು, ಇವೆಲ್ಲದಕ್ಕೂ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಜಗತ್ತಿನ ಪ್ರಮುಖ ಘಟನೆಗಳು, ವಿಶ್ವ ಮತ್ತು ಯುರೋಪ್, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಬೇಕು. ಓಕೆನಾ. ನೆಕ್ಸ್ಟು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಪ್ರತಿರೋಧ ಒಡ್ಡಿದ ದಂಡಿಯ ಕಿತ್ತೂರಿನ ಬಂಡಾಯ, ಸಂಗೊಳ್ಳಿ ರಾಯಣ್ಣ, ಸುಳ್ಯ, ಸುರಪುರ, ಹಲ್ಲೆಗಲಿ, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಹಾಗೆ ಯುರೋಪ್, ಆಧುನಿಕ ಯುರೋಪ್, ಕ್ರಾಂತಿ ಮತ್ತು ರಾಷ್ಟ್ರಪತಿ ಯುದ್ಧಗಳು, ಮಹಾಯುದ್ಧಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದ್ಯಾವುದು ಪ್ರಶ್ನೆ ಬರ್ತದೆ, ಗ್ಲೋಬ್ ಮತ್ತು ನಕಾಶೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ, ಭೂಮಿಯ ಸ್ವರೂಪ, ಭೂಮಿ ಮತ್ತು ನಮ್ಮ ಜೀವಂತ ಗ್ರಹ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ, ನಮ್ಮ ರಾಜ್ಯ ಕರ್ನಾಟಕ, ಪ್ರಾಕೃತಿಕ ಒಂದು ವಿಭಾಗಗಳು, ಕರ್ನಾಟಕದ ಪ್ರಾಕೃತಿಕ ವಿದ್ಯೆ, ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕದ ಭೂ ಸಂಪತ್ತು, ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ಕನ್ನಡದ ಸಾರಿಗೆ ವ್ಯವಸ್ಥೆ, ಕನ್ನಡದ ಕೈಗಾರಿಕೆಗಳು ಮತ್ತು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ ರಾಜ್ಯಶಾಸ್ತ್ರದಿಂದಲೂ ಕೂಡ ಯಾವ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ. ಪೌರನೀತಿ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಶಾಸ್ತ್ರ ಅರ್ಥ ಮತ್ತು ಪ್ರಾಮುಖ್ಯತೆ ಕೇಳ್ತಾರೆ, ಪೌರ ಮತ್ತು ಪೌರತ್ವ ಕೇಳ್ತಾರೆ, ಪ್ರಜಾಪ್ರಭುತ್ವ ಕೇಳ್ತಾರೆ, ಭಾರತದ ಸಂವಿಧಾನದ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಕೇಂದ್ರ ಸರ್ಕಾರದ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ, ರಾಜ್ಯ ಸರ್ಕಾರದ ಬಗ್ಗೆ ರಚನೆ ಹೇಗಾಯಿತು, ಸರ್ಕಾರದ ಶಾಸಕಾಂಗ ರಚನೆ ಹೇಗಾಯಿತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ, ನ್ಯಾಯಾಂಗದ ಬಗ್ಗೆ ಕೇಳ್ತಾರೆ, ಚುನಾವಣಾ ವ್ಯವಸ್ಥೆಯ ಬಗ್ಗೆ ಕೇಳ್ತಾರೆ, ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಮತ್ತು ಸ್ಥಳೀಯ ಸ್ವಯಂ ಸರ್ಕಾರಗಳು ಮತ್ತು ದೇಶ ರಕ್ಷಣಾ ಪಡೆಗಳ ಬಗ್ಗೆ ಕೇಳ್ತಾರೆ, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಕೇಳ್ತಾರೆ, ಅನ್ಯ ದೇಶಗಳೊಂದಿಗೆ ಜಾಗತಿಕ ಸವಾಲುಗಳು, ಭಾರತದ ಪಾತ್ರದ ಬಗ್ಗೆ ಕೇಳ್ತಾರೆ, ಜಾಗತಿಕ ಸಂಸ್ಥೆಗಳು, ಹಲವಾರು ಇದರಿಂದ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸಮಾಜಶಾಸ್ತ್ರದಿಂದಲೂ ಕೂಡ ಪ್ರಶ್ನೆಗಳು ಬರ್ತದೆ, 1 ಅಥವಾ 2 ಬರ್ಬೋದು ನೋಡಿ. ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬ, ಸಾಮಾಜಿಕ ಮತ್ತು ಕುಟುಂಬದ ಸಂಬಂಧಗಳು, ಸಮುದಾಯ, ಸಾಮಾಜಿಕ ಸ್ತರ ವಿನ್ಯಾಸ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ಅರ್ಥಶಾಸ್ತ್ರದಿಂದಲೂ ಕೂಡ 1-2 ಮಾರ್ಕ್ಸ್ ಬರ್ತದೆ. ಓಕೆನಾ. ಇವೆಲ್ಲವೂ ಕೂಡ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಜೊತೆಗೆ ಇದು ನಿಮಗೆ ಪೆಡಾಗಜಿ ಅಂದರೆ ಬೋಧನಾಶಾಸ್ತ್ರಕ್ಕೆ, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಿನಿಮಮ್ 15 ಮಾರ್ಕ್ಸಿಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಇಷ್ಟು ಸಿಲೆಬಸ್ ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಆರಾಮಾಗಿ 120-130 ಮೇಲೆ ನೀವು ಅಬೌವ್ ತೆಗೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ KRT ಸಂಬಂಧಪಟ್ಟ ಸಂಪೂರ್ಣವಾದಂತಹ ಒಂದು ಸಿಲೆಬಸ್ ಇದೆ, ಹಾಗೆ ಹೇಗೆ ಅರ್ಜಿ ಹಾಕಬೇಕು, ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಚಾನಲಲ್ಲಿ ಸಿಗ್ತದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.